ಭಾರತ ಕೈಗೊಂಡಂತಹ ಆಪರೇಷನ್ ಸಿಂಧೂರ ಪಾಕಿಸ್ತಾನದ ಅಣ್ವಸ್ತ್ರದ ಮುಖವಾಡವನ್ನು ಬಯಲು ಮಾಡಿದೆ. 27 ವರ್ಷಗಳಿಂದ ಪಾಕಿಸ್ತಾನ ಭಾರತವನ್ನು ಬೆದರಿಸ್ತಾ ಇದ್ದದ್ದೇ ತನ್ನ ಬಳಿ ಅಣ್ವಸ್ತ್ರ ಇದೆ, ಮಾತನಾಡಿದ್ರೆ ಭಾರತದ ಮೇಲೆ ಅಣ್ವಸ್ತ್ರ ಯುದ್ಧಕ್ಕಿಳಿತೀವಿ ಅನ್ನುವ ಬೆದರಿಕೆಯನ್ನು ಪಾಕಿಸ್ತಾನ ಹಾಕ್ತಾ ಇತ್ತು. ಈಗ ಪಾಕಿಸ್ತಾನದ ಅಣ್ವಸ್ತ್ರದ ಮುಖವಾಡ ಆಪರೇಷನ್ ಸಿಂಧೂರದಿಂದ ಬಯಲಾಗಿದೆ. ಅಣ್ವಸ್ತ್ರದ ಹೆಸರಲ್ಲಿ, ಅಣ್ವಸ್ತ್ರದ ನೆರಳಲ್ಲಿ ಉಗ್ರರನ್ನ ಸಾಕ್ತಿದ್ದಂತಹ ಪಾಕಿಸ್ತಾನಕ್ಕೆ ಮುಖಭಂಗ ಆಗಿದೆ. ಶತ್ರುಗಳಿಗೆ ಕಗ್ಗತ್ತಲಲ್ಲೂ ಸೂರ್ಯನ ದರ್ಶನ ಅಂತ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಪಂಜಾಬ್ನಲ್ಲಿರುವಂತಹ ಅದಮ್ಪುರ್ ಏರ್ ಬೇಸ್ಗೆ ಭೇಟಿಯನ್ನು ಕೊಟ್ಟಿದ್ರು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆದಂತಹ ಒಂದು ಪ್ರಮುಖ ಏರ್ ಬೇಸ್ ಅದು. ಅಲ್ಲಿ ನಿಂತು ಪಾಕಿಸ್ತಾನಕ್ಕೆ ನೇರವಾದಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದ ಅಣ್ವಸ್ತ್ರದ ಬೆದರಿಕೆಗೆ ಭಾರತ ಹೆದರಲ್ಲ. ಅಣ್ವಸ್ತ್ರದ ಬೆದರಿಕೆಯನ್ನ ಸೈನಿಕರು ಹೊಡೆದು ಹಾಕಿದ್ದಾರೆ. ಅದಮ್ಪುರದ ವಾಯುನೆಲೆಯಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನದ ಅಣ್ವಸ್ತ್ರದ ಬೆದರಿಕೆಗೆ ಸವಾಲನ್ನು ಒಡ್ಡಿದ್ದಾರೆ. ಅದಮ್ಪುರ ಏರ್ ಬೇಸ್ ರಫೇಲ್, ಸುಖೋಯ್, MiG-29 ಯುದ್ಧ ವಿಮಾನಗಳ ನೆಲೆ, ಜೊತೆಗೆ ಪಾಕಿಸ್ತಾನದ ವಿರುದ್ಧದ ಆಪರೇಷನ್ ಸಿಂಧೂರದ ವಿಷಯದಲ್ಲಿ ಭಾರತಕ್ಕೆ ತಡೆಗೋಡೆಯಾಗಿ ನಿಂತಹ S-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ನಿಯೋಜನೆಯಾಗಿರೋದು ಕೂಡ ಅದಮ್ಪುರದ ವಾಯುನೆಲೆಯಲ್ಲಿ. ನರೇಂದ್ರ ಮೋದಿ ವಾಯುನೆಲೆಗೆ ಹೋದಂತಹ ಸಂದರ್ಭದಲ್ಲಿ S-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ಮುಂದೆ ನಿಂತು ಮಾತನಾಡ್ತಾರೆ. ಪಾಕಿಸ್ತಾನ ಕ್ಲೇಮ್ ಮಾಡಿತ್ತು 60 ಜನ ಬಲಿಯಾಗಿದ್ದಾರೆ, 60 ಸೈನಿಕರು, S-400 ಅನ್ನ ಹೊಡೆದಿದ್ದೀವಿ, ಇಡೀ ಸೇನಾ ನೆಲೆಯನ್ನ ಧ್ವಂಸ ಮಾಡಿದ್ದೀವಿ, ಈ ರೀತಿಯ ಸುಳ್ಳುಗಳನ್ನು ಕ್ಲೇಮ್ ಮಾಡಿತ್ತು. ಆ ಸುಳ್ಳುಗಳು ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿಯಿಂದ ಆ ಸುಳ್ಳು ಏನು ಅನ್ನೋದು ಜಗತ್ತಿಗೆ ಗೊತ್ತಾಗಿದೆ. ಪಾಕಿಸ್ತಾನದ ಕ್ಲೇಮ್ಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅದಮ್ಪುರಕ್ಕೆ ಭೇಟಿ ನೀಡುವ ಮೂಲಕ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಏನು ಮಾತನಾಡಿದ್ರು ನೋಡ್ಕೊಂಡು ಬನ್ನಿ. जब हमारे ड्रोन दुश्मन के किले की दीवारों को ढहा देते, जब हमारी मिसाइलें सनसनाती हुई निशाने पर पहुंचती हैं, तो दुश्मन को सुनाई देता है भारत माता की जय। जब रात के अंधेरे में भी जब हम सूरज उगा देते हैं, तो दुश्मन को दिखाई देता है भारत माता की जय। जब हमारी फौजें न्यूक्लियर ब्लैकमेल की धमकी की हवा निकाल देती हैं, तो आकाश से पाताल तक एक ही बात गूंजती है, भारत माता की जय। साथियों, वाकई आप सभी ने कोटि कोटि भारतीयों का सीना चौड़ा कर दिया है। हर भारतीय का माथा गर्व से ऊंचा कर दिया है। आपने इतिहास रच दिया है। जब ಭಾರತೀಯ ಸೇನೆ ಆಪರೇಷನ್ ಸಿಂಧೂರದ ಮೂಲಕ ಇತಿಹಾಸ ರಚಿಸಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡ್ತಾ ಇದ್ದಾರೆ. ಪಾಕಿಸ್ತಾನದ ಅಣ್ವಸ್ತ್ರದ ಬೆದರಿಕೆಯನ್ನ ನಮ್ಮ ಸೈನಿಕರು ಹೊಡೆದು ಹಾಕಿದ್ದಾರೆ ಅಂತ. ಹಾಗಿದ್ರೆ ಭಯೋತ್ಪಾದನೆಯ ವಿಷಯದಲ್ಲಿ, ಪಾಕ್ ಪ್ರಾಯೋಜಿತ ಭಯೋತ್ಪಾದನೆಯ ವಿಷಯದಲ್ಲಿ ಭಾರತದ ನಿಲುವು ಏನಾಗಿ ಬದಲಾಗಿದೆ? ಭಾರತದ ನೀತಿಯೇ ಬದಲಾಗಿದೆ. ಒಂದು, ಇನ್ನು ಮುಂದೆ ಪಾಕಿಸ್ತಾನದ ಉಗ್ರರು ದಾಳಿಯನ್ನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಇನ್ನು ಮುಂದಿನ ಉಗ್ರರ ದಾಳಿಯನ್ನ ಯುದ್ಧಕ್ಕೆ ಆಹ್ವಾನ ಅಂತ ಪರಿಗಣಿಸಲಾಗುತ್ತೆ. ನರೇಂದ್ರ ಮೋದಿಯವರ ನೇರ ಎಚ್ಚರಿಕೆ ಮತ್ತು ಸರ್ಕಾರದ ನೀತಿಯಾಗೂ ಕೂಡ ಇದು ಬದಲಾಗಿದೆ. ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ಉಗ್ರ ದಾಳಿ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರೆ ಆ ಕ್ಷಣದಿಂದಲೇ ಅದನ್ನು ಯುದ್ಧಕ್ಕೆ ಆಹ್ವಾನ ಅಂತ ಪರಿಗಣಿಸಲಾಗುತ್ತೆ ಅನ್ನೋದು ಸರ್ಕಾರದ ನೀತಿ. ಈ ರೀತಿಯ ನೀತಿ ಇದ್ದಂತಹ ಜಗತ್ತಿನ ಎರಡೇ ಎರಡು ರಾಷ್ಟ್ರಗಳಿದ್ದಾವೆ, ಒಂದು ಇಸ್ರೇಲ್ ಮತ್ತೊಂದು ಅಮೆರಿಕ.
ಈಗ ಭಾರತ ಆ ಸಾಲಿಗೆ ಬಂದಿದೆ. ಮತ್ತೊಂದು, ಪಾಕಿಸ್ತಾನ ಅಣ್ವಸ್ತ್ರವನ್ನು ಗುರಾಣಿಯಾಗಿ ಬಳಸಿಕೊಂಡ್ರೆ ಅದಕ್ಕೆ ಭಾರತ ಹೆದರುವುದಿಲ್ಲ ಅಂತ ಸ್ಪಷ್ಟ ಸಂದೇಶವನ್ನು ಈ ಆಪರೇಷನ್ ಸಿಂಧೂರದ ಮೂಲಕ ಕೊಡಲಾಗಿದೆ. ಆಪರೇಷನ್ ಸಿಂಧೂರದ ಮೂಲಕ ಅಣುಬಾಂಬ್ನ ಗುರಾಣಿ ನಮ್ಮನ್ನು ತಡೆಯಲಾಗೋದಿಲ್ಲ ಅಂತ ಸ್ಪಷ್ಟವಾಗಿ ಭಾರತ ಈ ವಿಷಯದಲ್ಲಿ ಜಗತ್ತಿಗೆ ಸಾರಿದೆ. ಇದರ ಜೊತೆಗೆ ಪಾಕಿಸ್ತಾನದ ಸೇನಾ ನೆಲೆ ಮತ್ತು ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ನಾವು ಪ್ರತ್ಯೇಕವಾಗಿ ನೋಡೋದಿಲ್ಲ, ಎರಡೂ ಒಂದೇ ಅಂತ ಪರಿಗಣಿಸಲಾಗುತ್ತೆ. ಪಾಕಿಸ್ತಾನ ಅಂದರೆ ಟೆರರ್ ಫ್ಯಾಕ್ಟರಿ. ಹಾಗಾಗಿ ಪಾಕಿಸ್ತಾನದ ಮಿಲಿಟರಿ ಮತ್ತು ಪಾಕಿಸ್ತಾನದ ಸೇನೆಯನ್ನು ಎರಡೂ ಒಂದೇ ಅಂತ ಪರಿಗಣಿಸ್ತೀವಿ ಅಂತ ಭಾರತದ ಅಧಿಕೃತ ನೀತಿಯಾಗಿ ಬದಲಾಗಿದೆ. ಈ ಹಿಂದೆ ಉಗ್ರರ ದಾಳಿಗಳಾದಾಗ ಯಾವ ರಾಷ್ಟ್ರ ಉಗ್ರವಾದಕ್ಕೆ ಕಾರಣವಾಗಿತ್ತೋ, ಉಗ್ರರನ್ನು ಸಾಕಿ ಭಾರತಕ್ಕೆ ಕಳಿಸಿತ್ತೋ ಅಂಥವರಿಗೆ ನಾವು ಸಾಕ್ಷ್ಯಗಳನ್ನು ಕೊಡ್ತಾ ಇದ್ವಿ. ನಿಮ್ಮವರ ಪಾತ್ರ ಇದೆ ಈ ಉಗ್ರ ಕೃತ್ಯದಲ್ಲಿ ಅಂತ ನಾವು ಸಾಕ್ಷ್ಯವನ್ನು ಕೊಡ್ತಾ ಇದ್ವಿ. ಆದರೆ ಇನ್ನು ಮುಂದೆ ಅದು ಆಗೋದಿಲ್ಲ ಅಂತ ಸ್ಪಷ್ಟವಾದಂತಹ ನೀತಿ ಭಾರತದಲ್ಲಿ ಬದಲಾವಣೆಯಾಗಿದೆ. ಹಾಗಿದ್ರೆ ಭಾರತ ಪಾಕಿಸ್ತಾನ ಅಣ್ವಸ್ತ್ರದ ಹೆಸರಲ್ಲಿ ಬೆದರಿಕೆಯನ್ನು ಹಾಕ್ತಿತ್ತಲ್ಲ ಕಳೆದ 27 ವರ್ಷಗಳಿಂದ, ಆ ಬೆದರಿಕೆಯನ್ನು ಭಾರತ ಮಣಿಸಿದ್ದು ಹೇಗೆ? ಒಂದು ಇಡೀ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಪಾಕಿಸ್ತಾನದ ದೌರ್ಬಲ್ಯವನ್ನು ಬಯಲು ಮಾಡಿದೆ. ಪಾಕಿಸ್ತಾನ ದೇಶ ಅಂತ ಅಂದರೆ ಅಣ್ವಸ್ತ್ರದ ದೇಶ, ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಹ ದೇಶದ ವಿರುದ್ಧ, ಆ ರೀತಿಯ ಅಭಿಪ್ರಾಯ ಆಪರೇಷನ್ ಸಿಂಧೂರದಿಂದ ಬದಲಾಗಿ ಹೋಗಿದೆ. ಎರಡನೆಯದ್ದು, ಅಣ್ವಸ್ತ್ರ ದಾಳಿ ಮಾಡ್ತೀವಿ ಅಂತ ಪಾಕಿಸ್ತಾನ ಪದೇ ಪದೇ ಹೇಳ್ತಾ ಇತ್ತು. ಪಹಲ್ಗಾಮ್ನ ದಾಳಿಯಾದ ನಂತರ ನರೇಂದ್ರ ಮೋದಿ ಬಿಹಾರದಲ್ಲಿ ನಿಂತು ಪ್ರತೀಕಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ ಮೇಲೆ ಪಾಕಿಸ್ತಾನದ ಎಷ್ಟೋ ರಾಜಕಾರಣಿಗಳು ಮಾತನಾಡಿದ್ರು. ಪ್ರತೀಕಾರವನ್ನು ತೆಗೆದುಕೊಳ್ಳೋದಕ್ಕೆ ಭಾರತ ಮುಂದಾದರೆ ಅಣ್ವಸ್ತ್ರ ದಾಳಿಯನ್ನು ಮಾಡ್ತೀವಿ, ನಮ್ಮ ಕ್ಷಿಪಣಿಗಳು ಭಾರತದ ಕಡೆ ಮುಖ ಮಾಡಿ ನಿಂತಿವೆ, ಯಾವ ಕ್ಷಣದಲ್ಲಾದರೂ ದಾಳಿ ಮಾಡ್ತೀವಿ ಅಂತ ಬೆದರಿಸಿದ್ರು. ಆ ದಾಳಿಯ ಬೆದರಿಕೆಯ ಬೂಟಾಟಿಕೆ ಬಯಲಾಗಿದೆ. ಅಣ್ವಸ್ತ್ರದ ಕಮಾಂಡ್ ಸೆಂಟರ್ ರಾವಲ್ಪಿಂಡಿಯ ನೂರ್ ಖಾನ್ ಏರ್ಬೇಸ್ನ ಮೇಲೆ ಭಾರತ ದಾಳಿ ಮಾಡಿತ್ತು. ಆ ನೂರ್ ಖಾನ್ ಏರ್ಬೇಸ್ ಅಣ್ವಸ್ತ್ರದ ಕಮಾಂಡ್ ಸೆಂಟರ್ ಆಗಿತ್ತು. ಅದರ ಸನಿಹದಲ್ಲೇ ದಾಳಿ ಮಾಡಿದೆ. ಅಮೆರಿಕದ ಬೇಹುಗಾರಿಕಾ ಮೂಲದ ಮಾಹಿತಿಯ ಪ್ರಕಾರ ಭಾರತ ಆ ಕಮಾಂಡ್ ಸೆಂಟರನ್ನು ಹೊಡೆಯೋದಕ್ಕೆ ಮುಂದಾಗಿತ್ತು. ಅಂದರೆ ಪಾಕಿಸ್ತಾನದ ಅಣ್ವಸ್ತ್ರದ ಭ್ರಮೆ ಏನಿತ್ತಲ್ಲ, ಆ ಭ್ರಮೆಯನ್ನು ಕಳಚೋದಕ್ಕೆ ಭಾರತ ಮುಂದಾಯಿತು. ಈ ಕಳೆದ 70-75 ವರ್ಷಗಳ ಇತಿಹಾಸದಲ್ಲಿ ಎರಡನೇ ಮಹಾಯುದ್ಧದಲ್ಲಿ ಜಪಾನ್ನ ಮೇಲೆ ಅಮೆರಿಕ ಅಣ್ವಸ್ತ್ರವನ್ನು ಪ್ರಯೋಗ ಮಾಡಿದ ನಂತರ ಇದುವರೆಗೆ ಯಾವುದೇ ಅಣ್ವಸ್ತ್ರ ದೇಶದ ವಿರುದ್ಧ ಈ ಪ್ರಮಾಣದಲ್ಲಿ ದಾಳಿಯಾಗಿಲ್ಲ. 1971 ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ಆಗಿತ್ತು. ಆದರೆ ಆ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನದ ಬಳಿ ಅಣ್ವಸ್ತ್ರ ಇರಲಿಲ್ಲ, ಅಫ್ಕೋರ್ಸ್ ಭಾರತದ ಬಳಿಯೂ ಇರಲಿಲ್ಲ. ಅದಾದ ನಂತರ ಒಂದು ಅಣ್ವಸ್ತ್ರ ದೇಶದ ವಿರುದ್ಧ ಇಷ್ಟು ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆದದ್ದು ಜಗತ್ತಿನಲ್ಲೇ ಮೊದಲು. ಪಾಕಿಸ್ತಾನದ 23 ಸೇನಾ ನೆಲೆ ಮತ್ತು ಉಗ್ರರ ನೆಲೆ ಎರಡನ್ನೂ ಸೇರಿದ್ರೆ ಪಾಕಿಸ್ತಾನದ 23 ಸ್ಥಳಗಳ ಮೇಲೆ ಭಾರತದ ವಾಯುಪಡೆ ದಾಳಿ ಮಾಡಿತು. ಇಷ್ಟಾದ ಮೇಲೂ ಪಾಕಿಸ್ತಾನದಿಂದ ಅಣ್ವಸ್ತ್ರದ ಮಾತಿಲ್ಲ. ಮೊದಲು ಬಡಾಯಿ ಕೊಚ್ಕೊಳ್ತಾ ಇದ್ರಲ್ಲ, ಈಗ ಅದು ಇಲ್ಲ. ಈಗ ಭಾರತಕ್ಕೆ ಪಾಕಿಸ್ತಾನದ ಯಾವುದೇ ನಗರ, ಯಾವುದೇ ಪಟ್ಟಣ, ಯಾವುದೇ ಸೇನಾ ನೆಲೆ ಭಾರತಕ್ಕೆ ಯಾವುದೂ ಕೂಡ ದೂರ ಅಲ್ಲ. ಯಾಕಂದರೆ ಭಾರತದ ಬಳಿ ಅಂತಹ ಅಸ್ತ್ರಗಳಿದ್ದಾವೆ. ಸ್ಕಾಲ್ಪ್ ಅನ್ನುವ ಕ್ಷಿಪಣಿ 1300 ಕಿಲೋಮೀಟರ್ ಪಾಕಿಸ್ತಾನವನ್ನು ದಾಟಿ ದಾಳಿ ಮಾಡುವಂತಹ ಸಾಮರ್ಥ್ಯ ಇದೆ. ಬ್ರಹ್ಮೋಸ್ ಕ್ಷಿಪಣಿ ಇದೆ. ಹಾಗಾಗಿ ಪಾಕಿಸ್ತಾನದ ಯಾವ ನಗರವೂ ಕೂಡ ಭಾರತಕ್ಕೆ ದೂರ ಅಲ್ಲ. ಉತ್ತರದ ರಾವಲ್ಪಿಂಡಿಯಿಂದ ದಕ್ಷಿಣದ ಕರಾಚಿಯವರೆಗೆ 23 ಸ್ಥಳಗಳ ಮೇಲೆ ದಾಳಿ ಮಾಡಿದ್ದೀವಿ. ಒಂದು ಅಣ್ವಸ್ತ್ರ ದೇಶದ ವಿರುದ್ಧ ಇಷ್ಟು ದೊಡ್ಡ ಮಟ್ಟದ ದಾಳಿಯಾದರೂ ಕೂಡ ಆ ದೇಶ ನಮ್ಮನ್ನು ಏನು ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಅಣ್ವಸ್ತ್ರದ ಬೆದರಿಕೆಯ ಹೊಡ್ತೀವಿ, ಅಣ್ವಸ್ತ್ರದಿಂದ ಯುದ್ಧ ಮಾಡ್ತೀವಿ, ಈ ರೀತಿಯ ಭ್ರಮೆಯಲ್ಲಿ ಬದುಕುತ್ತಿದ್ದಂತಹ ಪಾಕಿಸ್ತಾನಕ್ಕೆ ಭಾರತ ಪಾಠ ಕಲಿಸಿದೆ. ಆ ಪಾಠ ಆಪರೇಷನ್ ಸಿಂಧೂರದಿಂದ ಆಗಿದೆ. ಈಗ ಪಾಕಿಸ್ತಾನ ಅಣ್ವಸ್ತ್ರ ದೇಶವಾಗಿ ಬದಲಾಗಿದ್ದು ಹೇಗೆ?
1974 ಭಾರತ ಸ್ಮೈಲಿಂಗ್ ಬುದ್ಧ ಅನ್ನುವಂತಹ ಕಾರ್ಯಾಚರಣೆಯನ್ನು ನಡೆಸುತ್ತೆ, ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡುತ್ತೆ. ಇಂದಿರಾ ಗಾಂಧಿ ಪ್ರಧಾನಿಯಾಗಿರ್ತಾರೆ, ರಾಜಸ್ಥಾನದ ಪೋಖ್ರಾನ್ನಲ್ಲಿ ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡ್ತಾರೆ. ಅದಾದ ನಂತರ ಪಾಕಿಸ್ತಾನ ಒತ್ತಡಕ್ಕೆ ಬೀಳುತ್ತೆ, ನಾನು ಅಣ್ವಸ್ತ್ರವನ್ನು ಪ್ರಯೋಗ ಮಾಡಬೇಕು ಅಂತ. ಆಗ ಪಾಕಿಸ್ತಾನದ ಅಧ್ಯಕ್ಷ ಜುಲ್ಫಿಕರ್ ಅಲಿ ಭುಟ್ಟೋ, ನಾವು ಹುಲ್ ತಿಂದಾದರೂ ಬದುಕ್ತೀವಿ, ಪಾಕಿಸ್ತಾನ ಅಣ್ವಸ್ತ್ರವನ್ನು ಹೊಂದಬೇಕು, ಈ ರೀತಿಯಾಗಿ ಮಾತನಾಡಿದರು. ಅದಾದ ನಂತರ 1998 ಮೇ 11ನೇ ತಾರೀಕು ಭಾರತ ಮತ್ತೊಮ್ಮೆ ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡುತ್ತೆ, ಅದೇ ಪೋಖ್ರಾನ್ನಲ್ಲಿ, ಪೋಖ್ರಾನ್ 2. ಆಗ ವಾಜಪೇಯಿ ಪ್ರಧಾನಿಯಾಗಿರ್ತಾರೆ. ಭಾರತ ಅಣ್ವಸ್ತ್ರ ಪ್ರಯೋಗ ಮಾಡಿದ ಕೆಲವೇ ದಿನಗಳಿಗೆ, ಮೇ 11ಕ್ಕೆ ಭಾರತ ಪ್ರಯೋಗ ಮಾಡುತ್ತೆ ಅಣ್ವಸ್ತ್ರ ಪ್ರಯೋಗ, ಮೇ 28ನೇ ತಾರೀಕು ಪಾಕಿಸ್ತಾನದಿಂದಲೂ ಅಣುಬಾಂಬ್ ಪ್ರಯೋಗ ಆಗುತ್ತೆ. ಚೀನಾದ ಸಹಕಾರದಿಂದ ಪಾಕಿಸ್ತಾನ ಅಣುಬಾಂಬನ್ನು ಹೊಂದುತ್ತೆ. ಅದಾದ ನಂತರ ಶುರುವಾದದ್ದು ಅಣ್ವಸ್ತ್ರದ ಬ್ಲಾಕ್ ಮೇಲ್. ನಮ್ಮ ಬಳಿ ಅಣ್ವಸ್ತ್ರ ಇದೆ, ಭಾರತವನ್ನು ಸುಟ್ಟು ಹಾಕಿಬಿಡ್ತೀವಿ, ಈ ರೀತಿಯ ಬೆದರಿಕೆಗಳನ್ನು ಮಾಡ್ತಾ ಇತ್ತು. 1998ರ ನಂತರ ದೇಶದಲ್ಲಿ ಏನೆಲ್ಲ ಆಯಿತು, ಎಷ್ಟು ಉಗ್ರ ಕೃತ್ಯಗಳು ನಡೆದವು, ನಾನು ಆ ವಿವರವನ್ನೊಮ್ಮೆ ಕೊಡ್ತೀನಿ. 1999 ಮೊದಲ ದಾಳಿ ಅಂದರೆ ಹೈಜಾಕ್ ಆಯಿತು. ದಾಳಿಯಲ್ಲ, ಅದು ಕಠ್ಮಂಡುವಿನಿಂದ ದೆಹಲಿಗೆ ಬರ್ತಿದ್ದಂತಹ ವಿಮಾನವನ್ನು ಹೈಜಾಕ್ ಮಾಡಿ ದುಬೈನ ಮೂಲಕ ಕಾಂದಹಾರ್ಗೆ ತೆಗೆದುಕೊಂಡು ಹೋಗಲಾಯಿತು. ಆ ವಿಮಾನದಲ್ಲಿ 185 ಪ್ರಯಾಣಿಕರಿದ್ದರು. ಮಸೂದ್ ಅಜರ್ ಅನ್ನುವ ಜೈಷ್ ಎ ಮೊಹಮ್ಮದ್ ಉಗ್ರ ಭಾರತದ ಜೈಲಿನಲ್ಲಿದ್ದ, ಅವನನ್ನು ಬಿಡಿಸಿಕೊಳ್ಳೋದಕ್ಕೆ ಅವನ ತಮ್ಮ ರೌಫ್ ಅಜರ್ ಈ ಕೃತ್ಯವನ್ನು ಮಾಡಿದ್ದ. ಅದು ಮೊದಲನೆಯದ್ದು. ಮೇಜರ್ ದಾಳಿಗಳನ್ನು ಹೇಳ್ತೀನಿ. ಎರಡನೆಯದ್ದು 2001ರಲ್ಲಿ ಸಂಸತ್ನ ಮೇಲೆ ದಾಳಿಯಾಗುತ್ತೆ. ಭಾರತದ ಸಂಸತ್, ಪ್ರಜಾಪ್ರಭುತ್ವದ ಮೇಲೆ ನಡೆದಂತಹ ದಾಳಿ ಅದು. 7 ಜನ ಬಲಿಯಾಗ್ತಾರೆ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಅದರ ನೇತೃತ್ವವನ್ನು ವಹಿಸಿಕೊಳ್ಳುತ್ತೆ. 2001ರಲ್ಲಾದಂತಹ ಘಟನೆ ಅದು. ಅದಾದ ನಂತರ 2002 ಗುಜರಾತ್ನ ಅಕ್ಷರಧಾಮ ದೇವಸ್ಥಾನಕ್ಕೆ ಶಸ್ತ್ರಸಜ್ಜಿತ ಉಗ್ರರು ನುಗ್ತಾರೆ. 31 ಜನ ಬಲಿಯಾಗ್ತಾರೆ. ಈ ಕೃತ್ಯದ ಹೊಣೆ ಹೊತ್ತಂತಹ ಸಂಘಟನೆ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್. ಇದಾದ ನಂತರ 2003 ಮುಂಬೈ ಸರಣಿ ಬಾಂಬ್ ಸ್ಫೋಟ ಆಗುತ್ತೆ. 32 ಜನ ಬಲಿಯಾಗ್ತಾರೆ. ಮುಂಬೈನ ಸರಣಿ ಬಾಂಬ್ ಸ್ಫೋಟದಲ್ಲಿ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಅದರ ಹೊಣೆಯನ್ನು ಹೊರ್ತಾರೆ. 2005 ದೆಹಲಿಯಲ್ಲಿ ಸರಣಿ ಬಾಂಬ್ ಆಗುತ್ತೆ. 7 ಸ್ಥಳಗಳಲ್ಲಿ ಬಾಂಬ್ಗಳು ಸ್ಫೋಟ ಆಗುತ್ತವೆ. ಲಷ್ಕರ್ ಎ ತೊಯ್ಬಾ ಹೊಣೆಯನ್ನು ಹೊರುತ್ತೆ. 62 ಜನ ಬಲಿಯಾಗ್ತಾರೆ. ಇದಾದ ನಂತರ 2006 ಮುಂಬೈನಲ್ಲಿ ಮತ್ತೆ ಸೀರಿಯಲ್ ಬ್ಲಾಸ್ಟ್ ಆಗುತ್ತೆ. 209 ಜನ ಬಲಿಯಾಗ್ತಾರೆ. ಈ ಬಾರಿ ಹೊಣೆ ಹೊತ್ತದ್ದು ಇಂಡಿಯನ್ ಮುಜಾಹಿದೀನ್ ಅನ್ನುವಂತಹ ಉಗ್ರ ಸಂಘಟನೆ. ನಮ್ಮದೇ ರಾಜ್ಯ ಭಟ್ಕಳದಲ್ಲಿ ಹುಟ್ಟಿ ಪಾಕಿಸ್ತಾನದಲ್ಲಿ ನೆಲೆ ಹೊಂದಿದ್ದಂತಹ ಇಂಡಿಯನ್ ಮುಜಾಹಿದೀನ್. 2006 ಮುಂಬೈನಲ್ಲೊಂದು ಸೀರಿಯಲ್ ಬ್ಲಾಸ್ಟ್ಗಳು, 11 ಕಡೆ ಸೀರಿಯಲ್ ಬ್ಲಾಸ್ಟ್ ಆಗುತ್ತೆ. 200 ಜನ ಬಲಿಯಾಗ್ತಾರೆ ಆ ಸೀರಿಯಲ್ ಬ್ಲಾಸ್ಟ್ನಲ್ಲಿ. ಒನ್ಸ್ ಅಗೇನ್ ಈ ಕೃತ್ಯವನ್ನು ಮಾಡಿದ್ದು ಪಾಕಿಸ್ತಾನದಲ್ಲಿರುವಂತಹ ಇಂಡಿಯನ್ ಮುಜಾಹಿದೀನ್. 2007 ಭಾರತ ಮತ್ತು ಪಾಕಿಸ್ತಾನಕ್ಕೆ ಟ್ರೈನ್ ಬಿಟ್ಟಿರ್ತಾರೆ ವಾಜಪೇಯಿ ಅವರಿದ್ದಂತಹ ಸಂದರ್ಭದಲ್ಲಿ. 3 ವರ್ಷ ಓಡುತ್ತೆ, 2 ವರ್ಷ. 2006ರಲ್ಲಿ ಪಾಕಿಸ್ತಾನದ ಉಗ್ರರು ಆ ಟ್ರೈನ್ಗೆ ಬಾಂಬ್ ಬಿಡ್ತಾರೆ. 90 ಜನ ಬಲಿಯಾಗ್ತಾರೆ. ಯಾಕಂದರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಶಾಂತಿ ಇರೋದು ಬೇಕಾಗಿರಲಿಲ್ಲ. ಲಷ್ಕರ್ ಎ ತೊಯ್ಬಾ. 2008 ಜೈಪುರದಲ್ಲಿ ಸೀರಿಯಲ್ ಬ್ಲಾಸ್ಟ್ ಆಗುತ್ತೆ. ಅದರಲ್ಲಿ ಬಲಿಯಾದವರು 80 ಜನ ಅಮಾಯಕರು ಬಲಿಯಾಗ್ತಾರೆ. ಅದರ ಹೊಣೆಯನ್ನು ಹೊತ್ತಿದ್ದು ಇಂಡಿಯನ್ ಮುಜಾಹಿದೀನ್. ಇದಾದ ನಂತರ ನಡೆದದ್ದು 2008ರ ಮುಂಬೈ ದಾಳಿ. ನಮ್ಮ ಮುಂಬೈಗೆ ಪಾಕಿಸ್ತಾನದ ಕರಾಚಿಯಿಂದ ಹಡಗಲ್ಲಿ ಬಂದು 9 ಜನ ಉಗ್ರರು 3 ದಿನ ಮುಂಬೈಯನ್ನು ಅಕ್ಷರಶಃ ಒತ್ತೆಯಾಗಿಟ್ಕೊಳ್ತಾರೆ. ಇಡೀ ಮುಂಬೈಯನ್ನು 166 ಜನ ಬಲಿಯಾಗ್ತಾರೆ. ಬಂದ 9 ಉಗ್ರರು ಬಲಿಯಾಗ್ತಾರೆ. ಅಜ್ಮಲ್ ಕಸಬ್ ಒಬ್ಬ ಉಳ್ಕೊಳ್ತಾನೆ. ಇಷ್ಟಾದರೂ ಕೂಡ ಭಾರತ ಯಾಕೆ ಏನು ಮಾಡೋದಕ್ಕೆ ಆಗಲಿಲ್ಲ ಅಂದರೆ, ಏನಾದರೂ ಮಾಡೋದಕ್ಕೆ ಹೊರಟ್ರೆ ಪಾಕಿಸ್ತಾನದ ಬಳಿ ಅಣ್ವಸ್ತ್ರ ಇದೆ, ಏನಾದರೂ ಮಾಡಿಬಿಡಬಹುದು. ಇಷ್ಟು ದಾಳಿಗಳಾದಾಗ, ಭಾರತದಲ್ಲಿ ಪಾಕಿಸ್ತಾನದ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಚರ್ಚೆಗಳಾದಾಗ ವಿಶ್ವದ ಬೇರೆ ಬೇರೆ ದೇಶಗಳು ಬೇಡ ಪಾಕಿಸ್ತಾನದ ಬಳಿ ಅಣ್ವಸ್ತ್ರ ಇದೆ, ಹಂಗೆ ಮಾಡಬೇಡಿ,
ಈ ರೀತಿಯ ಉಪದೇಶವನ್ನು ಮಾಡ್ತಾ ಇದ್ವು. ಅಫ್ಕೋರ್ಸ್ ನಮಗೂ ಭಯ ಇತ್ತು, ಆದರೆ ಈ ಭಯವನ್ನು ಕಳಚಿದ್ದು ನರೇಂದ್ರ ಮೋದಿ ಸರ್ಕಾರ. ಅದು 2016ರಲ್ಲಿ 2016 ಉರಿ ದಾಳಿಯಾಗುತ್ತೆ. ಅದಕ್ಕೆ ಪರಿಣಾಮವಾಗಿ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ. ಉರಿ ದಾಳಿಗೆ ಪ್ರತೀಕಾರವಾಗಿ ನಡೆದದ್ದು ಸರ್ಜಿಕಲ್ ಸ್ಟ್ರೈಕ್. 2019 ಪುಲ್ವಾಮಾ ದಾಳಿಯಾಗುತ್ತೆ. ಪುಲ್ವಾಮಾ ದಾಳಿಗೆ ಪ್ರತೀಕಾರವಾಗಿ ನಡೆದದ್ದು ಏರ್ ಸ್ಟ್ರೈಕ್. ಇದಾದ ನಂತರ ಪಹಲ್ಗಾಮ್ ದಾಳಿ ನಂತರ ಭಾರತ ಆಪರೇಷನ್ ಸಿಂಧೂರವನ್ನು ಮಾಡಿದೆ. ಈ ಆಪರೇಷನ್ ಸಿಂಧೂರ ಪಾಕಿಸ್ತಾನದ ಅಣ್ವಸ್ತ್ರ ಬೆದರಿಕೆಯ ಅಣ್ವಸ್ತ್ರ ಯುದ್ಧ ಮಾಡುವ ಭ್ರಮೆಯಲ್ಲಿದ್ದ ಪಾಕಿಸ್ತಾನದ ಮುಖವಾಡವನ್ನು ಬಯಲು ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.